ಆದೇಶಗಳು ಬಂದಿದೆ. ಪಾರ್ಕ್ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಈಗ ಹೊಸ ಕಾಯ್ದೆ ತರ್ತಾ ಇದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು. ಏನು ಅಂತ ಹೇಳಿದ್ರೆ, ನೀವು ಪಾರ್ಕಲ್ಲೂ ಕೂಡ ಏನು ಬೇಕೋ ಕಟ್ಟಡಗಳನ್ನ ಕಟ್ಬೋದು. 5% ಜಾಗವನ್ನು ಗುತ್ತಿಗೆ ಕೊಡ್ಬೋದು, ಸೇಲ್ ಮಾಡ್ಬೋದು ಪಾರ್ಕಲ್ಲಿ. ರೆಡಿ ಮಾಡ್ಕೊಂಡವ್ರು. ಯಾವುದಕ್ಕೋಸ್ಕರ? ಇದಕ್ಕೋಸ್ಕರ ಅದಾನಿ ಈಗ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಒಂದು ಪ್ರಾವಿಷನ್ ಮಾಡ್ಕೊಂತ ಇದ್ದಾರೆ. ಈಗ ಲಾಲ್ಬಾಗಲ್ಲಿ ಪ್ರತಿಭಟನೆ ಮಾಡ್ತಾರೆ, ಇಲ್ಲೂ ಸ್ಯಾಂಕಿ ಟ್ಯಾಂಕಲ್ಲಿ ಅಲ್ಲೂ ಹೋಗ್ತೈತೆ. ಸ್ಯಾಂಕಿ ಟ್ಯಾಂಕ್ ಕೆರೆ ಹತ್ರ ಹೋಗ್ತಾ ಇದೆ. ಕೆರೆ ನೀರೆಲ್ಲ ಗೋವಿಂದ ಆಗೋತತೆ. ಅಲ್ಲಿ ಬಂದರೆ ಟನಲ್ ಬಂದರೆ ಕೆರೆಯಲ್ಲಿ ಏನು ನೀರೇ ಉಳಿಯಲ್ಲ. ಎಲ್ಲ ಇವ್ರದ್ದು ಟನಲ್ ರೋಡ್ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲ ಕಡೆ ಪಾರ್ಕ್ಗಳನ್ನ, ಪ್ಲೇ ಗ್ರೌಂಡ್ಗಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಪಾರ್ಕು, ಪ್ಲೇ ಗ್ರೌಂಡು. ಯಾಕಂದರೆ ಓಸಿಯಾಗಿ ಆಗಬೇಕಲ್ಲ ಇವ್ರಿಗೆ. ಅಕ್ವಿಜೇಷನ್ ಮಾಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ. ಬೇರೆ ಲ್ಯಾಂಡ್ ತೊಗೊಂಡ್ರೆ, ಪ್ರೈವೇಟ್ ತೊಗೊಂಡ್ರೆ ಹಣ ಕೊಡಬೇಕು. 1 to 2 ಹಣ ಕೊಡಬೇಕು ಗೈಡೆನ್ಸ್ ವ್ಯಾಲ್ಯೂ. ಇವ್ರ ಹತ್ರ ಹಣ ಇಲ್ಲ. ಪಾರ್ಕ್ಗಳು ಅಂದರೆ ಈಸಿ ಟಾರ್ಗೆಟ್. ಪಾರ್ಕು ಈಸಿ ಟಾರ್ಗೆಟ್. ಆ ಈಸಿ ಟಾರ್ಗೆಟ್ ಪ್ರಕಾರ ಒಂದು ಬಿಲ್ಲನ್ನು ತರ್ತಾ ಇದ್ದಾರೆ. 5% ಜಾಗವನ್ನು ಲೀಸು, ಸೇಲು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ಇದು ಒಳ್ಳೆಯದಲ್ಲ. ನಿಮಗೆ ಟನಲ್ ರೋಡ್ ಮಾಡೋಕ್ಕೋಸ್ಕರ ಈ ಥರ ಕಳ್ಳಾದಿಯನ್ನು ಹುಡ್ಕೋವಂಥದ್ದು ಒಳ್ಳೆಯದಲ್ಲ. ನೀವು ಪ್ರೈವೇಟ್ ಎಲ್ಲೆಲ್ಲಿ ಬೇಕೋ ನೀವು ಪ್ರೈವೇಟ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳಿ ನೀವು. ಅದು ಬಿಟ್ಟು ಪಾರ್ಕ್ಗಳು ಮಾರಿ ಕಣ್ಣು ಓರಿ ಮೇಲೆ ಅನ್ನಂಗೆ ಪಾರ್ಕ್ಗಳ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣು ಪಾರ್ಕ್ಗಳ ಮೇಲೆ ಬೇಡ. ಪಾರ್ಕು ಲಂಗ್ ಸ್ಪೇಸ್, ಜೀವನ ಆಧಾರ. ಅದು ಏನು ವಾಯು ಹನುಮಂತ ವಾಯುಪದ ಪ್ರಾಣವಾಯು. ಪ್ರಾಣವಾಯುವನ್ನ ದಯವಿಟ್ಟು ಕಟ್ ಮಾಡಕ್ಕೆ ಹೋಗಬೇಡಿ. ಸರ್ಕಾರ ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ಇಡೀ ಕಾಯ್ದೆಯನ್ನೇ ಬದಲಾವಣೆ ಮಾಡಕ್ಕೆ ಹೋಗಿರೋದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಫಸ್ಟ್. ಅದು ಪಾರ್ಕಿನ ಕಡೆ ಕಣ್ಣು ಹಾಕಿರುವಂಥದ್ದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಬೆಂಗಳೂರು ಜನ ತಿರುಗಿ ಬೀಳ್ತಾರೆ ಅನ್ನೋ ಮಾತನ್ನು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪಕ್ಕ ಅದಕ್ಕೆ ನಾನು ಹೇಳಿದ್ದು, ರಾಹುಲ್ ಗಾಂಧಿಯವರೇ ಬಾಯ್ ಬಿಡಿ, ಕಣ್ಣು ತೆರೀರಿ, ಕಿವಿ ಸ್ವಲ್ಪ ಓಪನ್ ಮಾಡಿ. ಎಲ್ಲೆಲ್ಲೋ ಹೋಗಿ ಧರಣಿ ಮಾಡ್ತೀರಾ, ಇಲ್ಲೂ ಬಂದು ಒಂದು ಸ್ವಲ್ಪ ಧರಣಿ ಮಾಡಿ. ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರನ್ ತಬ್ಕೊಂಬಿಟ್ಟವ್ರೆ. ಫೋಟೋ ಬೇಕಾ? ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರ ತಬ್ಕೊಂಬಿಟ್ಟವ್ರೆ. ಬೆಂಗಳೂರಲ್ಲಿ ಬಂದು ಲಾಲ್ಬಾಗಲ್ಲಿ ಒಂದು ಮರ ತಬ್ಗಳಿ. ರಾಹುಲ್ ಗಾಂಧಿಯವರೇ, ನೀವು ನಿಮ್ಮ ಸಿಸ್ಟರ್ ಅಲ್ಲನಪ್ಪ, ನೀವು ನಿಮ್ಮ ಸಿಸ್ಟರ್ ಇಬ್ಬರೂ ಬಂದು 2 ಮರನ ತಬ್ಗಳಿ. ಆದರೆ ನಿಮ್ಮ ತಾಯಿಯವ್ರನ್ನೂ ಕರ್ಕೊಂಬನ್ನಿ, ಅಮ್ಮವ್ರನ್ನ ಗೌರವಾನ್ವಿತ ಕರ್ಕೊಂಬಂದು ಇಲ್ಲೂ ಪರಿಸರ ಉಳಿಸಿ ಜಾಗೃತಿ. ಅಂಡಮಾನೇ ಉಳಿಬೇಕು. ಅಲ್ಲಿ ಅಂಡಮಾನಲ್ಲಿ ಉಳಿಬೇಕು ಅಂತಂದರೆ ಇಲ್ಲಿ ಬೆಂಗಳೂರು ಹಾಟ್ಸ್ಪಾಟ್. ಇದು ಪೊಲ್ಯೂಷನ್ ಲೆವೆಲ್ಲು 180, 200ಕ್ಕೆ ಹೋಗ್ತಾ ಇದೆ ಈಗ ನಮ್ಮದು ಬೆಂಗಳೂರು. ಪೊಲ್ಯೂಷನ್ ಲೆವೆಲ್ ಬೆಂಗಳೂರಲ್ಲಿ 180 to 200 ಹೋಗ್ತಾ ಇದೆ ಈಗ. ನಮ್ಮದು 50 ಒಳಗಡೆ ಇತ್ತು, 50 ಒಳಗಡೆ ಇತ್ತು. ಈಗ ಅದು 180, 200 ಹೋಗ್ತಾ ಇದೆ ನಮ್ಮದು. ಅದರಿಂದ ರಾಹುಲ್ ಗಾಂಧಿಯವರು, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ಆಮಂತ್ರಣ ಕೊಡ್ತಾ ಇದ್ದೀನಿ. ಇಲ್ಲ ಸ್ಯಾಂಕಿ ಟ್ಯಾಂಕಲ್ಲಾದರೂ ಮರ ತಬ್ಗಳಿ, ಇಲ್ಲ ಲಾಲ್ಬಾಗಲ್ಲಾದರೂ ಬಂದು ಮರ ತಬ್ಗಳಿ. ನಿಮಗೆ ಪೂರ್ತಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೀವಿ. ಧನ್ಯವಾದ. ಇಂಗ್ಲೀಷ್